ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೇ ನಮೋ ನಿತ್ಯಂ. ಸರಸ್ವತಿಯೇ ನಮೋ ನಮಃ. ವೇದ ವೇದಾಂತ ವಿದ್ಯಾಸ್ಥಾನ ಬೇವಚ. ಎಲ್ಲ ಜ್ಯೋತಿಷ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ 25/6/2026 ಗುರುವಾರ ತುಲಾರಾಶಿಯವರ ದಿನಭವಿಷ್ಯವನ್ನು ನೋಡೋಣ. ಈ ಗುರುವಾರ ಏಕಾದಶಿ ತಿಥಿ, ಸ್ವಾತಿ ನಕ್ಷತ್ರ, ವಿಶಾಖ ನಕ್ಷತ್ರ, ಶಿವಯೋಗ ಹಾಗೂ ಸಿದ್ಧಿಯೋಗಗಳ ಸಂಯೋಜನೆಗೊಂಡಿರುವಂಥ ಈ ದಿನದಲ್ಲಿ ಏಕಾದಶಿ ತಿಥಿಯ ಪುಣ್ಯ ಪ್ರಭಾವ, ಸ್ವಾತಿ ನಕ್ಷತ್ರದ ಸ್ವತಂತ್ರ ಚಿಂತನೆ, ವಿಶಾಖ ನಕ್ಷತ್ರದ ಗುರಿ ಸಾಧನಾ ಶಕ್ತಿ, ಶಿವಯೋಗದ ದೈವಿಕ ಅನುಗ್ರಹ ಹಾಗೂ ಸಿದ್ಧಿಯೋಗದ ಕಾರ್ಯ ಸಫಲತೆ ಎನ್ನುವಂಥದ್ದು ನಿಮ್ಮ ಈ ದಿನವನ್ನು ಅತ್ಯಂತ ಶುಭಮಯವಾಗಿಸುತ್ತದೆ. ಇಂದು ಸಮತೋಲನ ಮತ್ತು ವಿವೇಕ ಮತ್ತು ಉತ್ತಮ ಸಂವಹನದಿಂದ ಗಮನಾರ್ಹ ಯಶಸ್ಸನ್ನು ಪಡೆಯುವಿರಿ. ಈ ದಿನದ ಗ್ರಹ ಪ್ರಭಾವವನ್ನು ನೋಡೋದಾದರೆ, ತುಲಾರಾಶಿ ಅಧಿಪತಿಯಾದಂಥ ಶುಕ್ರ ಗ್ರಹದ ಅನುಗ್ರಹದಿಂದ ಇಂದು ಆಕರ್ಷಣೆ, ಸಂಬಂಧಗಳಲ್ಲಿ ಸೌಹಾರ್ದತೆ, ಕಲಾತ್ಮಕತೆ ಮತ್ತು ಆರ್ಥಿಕ ಚಿಂತನೆ ಉತ್ತಮವಾಗಿರ್ತದೆ. ಈ ದಿನ ಹೊಸ ಸಂಪರ್ಕಗಳಿಂದ ಲಾಭ ಉಂಟಾಗ್ತದೆ. ಸಮಾಜದಲ್ಲಿ ಗೌರವ ಹೆಚ್ಚಳವಾಗ್ತದೆ. ಕಲೆ, ಶಿಕ್ಷಣ ಮತ್ತು ವ್ಯಾಪಾರ ಕ್ಷೇತ್ರಗಳಲ್ಲಿ ಯಶಸ್ಸು ಪ್ರಾಪ್ತಿಯಾಗ್ತದೆ. ಮುಖ್ಯವಾದಂಥ ಸೂಚನೆ: ಸಮತೋಲನದ ನಿರ್ಧಾರಗಳು ಇಂದು ನಿಮಗೆ ವಿಶೇಷ ಲಾಭವನ್ನು ತಂದುಕೊಡುತ್ತವೆ. ಏಕಾದಶಿ ತಿಥಿಯ ಪ್ರಭಾವ ಇರೋದರಿಂದ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗುತ್ತದೆ. ವಿಷ್ಣು ಆರಾಧನೆಯಿಂದ ವಿಶೇಷ ಫಲ ಲಭ್ಯವಾಗ್ತದೆ. ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿ ಪ್ರಾಪ್ತಿಯಾಗ್ತದೆ. ಈ ದಿನ ಉಪವಾಸ, ಜಪ ಮತ್ತು ಧ್ಯಾನದಿಂದ ಪುಣ್ಯ ಫಲ ವೃದ್ಧಿಯಾಗ್ತದೆ. ಮನಸ್ಸಿನ ಏಕಾಗ್ರತೆ ಹೆಚ್ಚಾಗುತ್ತದೆ. ಸ್ವಾತಿ ನಕ್ಷತ್ರದ ಪ್ರಭಾವ ಇರೋದರಿಂದ ಈ ಸ್ವಾತಿ ನಕ್ಷತ್ರವು ತುಲಾರಾಶಿಯವರ ಸ್ವಭಾವಕ್ಕೆ ವಿಶೇಷವಾಗಿ ಹೊಂದಿಕೆಯಾಗುತ್ತದೆ. ಹೊಸ ಅವಕಾಶಗಳು, ಸ್ವತಂತ್ರ ನಿರ್ಧಾರಗಳಲ್ಲಿ ಯಶಸ್ಸು, ವಿದೇಶಿ ಅಥವಾ ದೂರ ಸಂಪರ್ಕಗಳಿಂದ ಲಾಭ ಉಂಟಾಗ್ತದೆ. ಆದ್ದರಿಂದ ಸಾಮಾಜಿಕ ಜಾಲತಾಣಗಳು, ಆನ್ಲೈನ್ ಚಟುವಟಿಕೆಗಳಿಂದ ಅನುಕೂಲ ದೊರೆಯುತ್ತದೆ. ಹೊಸ ಪರಿಚಯಗಳು ಭವಿಷ್ಯದಲ್ಲಿ ಉಪಯುಕ್ತವಾಗಬಹುದು. ವಿಶಾಖ ನಕ್ಷತ್ರದ ಪ್ರಭಾವ ಇರೋದರಿಂದ ಗುರಿಯತ್ತ ದೃಢ ಹೆಜ್ಜೆಗಳು ಸಾಕ್ತವೆ. ಅಪೂರ್ಣ ಕಾರ್ಯಗಳ ಪೂರ್ಣತೆ ಎನ್ನುವಂಥದ್ದು ಉಂಟಾಗ್ತದೆ. ಪ್ರತಿಷ್ಠೆ ಮತ್ತು ಯಶಸ್ಸು ಪ್ರಾಪ್ತಿಯಾಗ್ತದೆ. ಈ ದಿನ ನಿಮ್ಮ ಪ್ರಯತ್ನಗಳಿಗೆ ಅನುಕೂಲ ಅನ್ನುವಂಥದ್ದು ಉಂಟಾಗ್ತದೆ. ಶಿವಯೋಗದ ಪ್ರಭಾವ ಇರೋದರಿಂದ ದೇವರ ಕೃಪೆ ಮತ್ತು ರಕ್ಷಣೆ ದೊರೆಯುತ್ತದೆ. ಮನೋಬಲ ಮತ್ತು ಆತ್ಮವಿಶ್ವಾಸದಲ್ಲಿ ವೃದ್ಧಿಯಾಗ್ತದೆ. ಆಧ್ಯಾತ್ಮಿಕ ಚಿಂತನೆಗೆ ಪ್ರೇರಣೆ ಅನ್ನುವಂಥದ್ದು ಪ್ರಾಪ್ತಿಯಾಗ್ತದೆ. ಶಿವನ ಆರಾಧನೆಯಿಂದ ವಿಶೇಷ ಫಲ ನೀಡಬಹುದು. ಧ್ಯಾನ ಮತ್ತು ಜಪದಿಂದ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ. ಸಿದ್ಧಿಯೋಗದ ಪ್ರಭಾವ ಇರೋದರಿಂದ ಕಾರ್ಯ ಸಫಲತೆ, ಹೊಸ ಕಾರ್ಯಗಳಿಗೆ ಆರಂಭ, ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಕಾರ್ಯದಲ್ಲಿ ಯಶಸ್ಸು ಅನ್ನುವಂಥದ್ದು ಉಂಟಾಗ್ತದೆ. ನೀವು ಕೈಗೊಂಡ ಪ್ರಮುಖ ಕಾರ್ಯಗಳಲ್ಲಿ ಉತ್ತಮ ಯಶಸ್ಸಿನ ಸಾಧನೆ ಪ್ರಾಪ್ತಿಯಾಗ್ತದೆ. ಉದ್ಯೋಗದಲ್ಲಿ ಇರುವಂಥವ್ರಿಗೆ ಉತ್ತಮ ಪ್ರಗತಿ ಎನ್ನುವಂಥದ್ದು ಪ್ರಾಪ್ತಿಯಾಗ್ತದೆ. ಮೇಲಧಿಕಾರಿಗಳ ಮೆಚ್ಚುಗೆಯನ್ನು ಪಡ್ಕೊಳ್ತೀರಿ. ವಿಶೇಷವಾಗಿ ಜ್ಯೋತಿಷಿಗಳು, ಶಿಕ್ಷಕರು, ಕಲಾವಿದರು, ವಕೀಲರು, ಯೂಟ್ಯೂಬರ್ಗಳು, ವ್ಯಾಪಾರಿಗಳು ಮತ್ತು ಸಾರ್ವಜನಿಕ ಸಂಪರ್ಕದಲ್ಲಿ ಕೆಲಸ ಮಾಡುವಂಥವ್ರಿಗೆ ಉತ್ತಮ ದಿನ ಅನ್ನುವಂಥದ್ದು ಕಾಣ್ತೀರಿ. ವ್ಯಾಪಾರದಲ್ಲಿ ಸಕ್ರಿಯವಾಗಿರುವಂಥವ್ರಿಗೆ ಲಾಭದ ಸೂಚನೆ ಕಾಣಿಸ್ತದೆ. ಹೊಸ ಗ್ರಾಹಕರು ಮತ್ತು ಒಪ್ಪಂದಗಳಿಂದ ಅನುಕೂಲ ಉಂಟಾಗ್ತದೆ. ಪಾಲುಗಾರಿಕೆ ವ್ಯವಹಾರಗಳಲ್ಲಿ ಉತ್ತಮ ಸಹಕಾರ ದೊರೆಯುತ್ತದೆ. ಹಣಕಾಸಿನ ವಿಚಾರದಲ್ಲಿ ಧನಾಗಮನದ ಸಾಧ್ಯತೆ ಇರ್ತದೆ. ಬಾಕಿ ಹಣ ವಾಪಸ್ ಬರೋ ಸಾಧ್ಯತೆ ಇರ್ತದೆ. ಉಳಿತಾಯ ಮತ್ತು ಯೋಜಿತ ಹೂಡಿಕೆಗಳಿಗೆ ಅನುಕೂಲಕರವಾದಂಥ ಸಮಯ ಇದಾಗಿರುತ್ತೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಕುಟುಂಬ ಮತ್ತು ಸಂಬಂಧಗಳಲ್ಲಿ ನೋಡೋದಾದರೆ, ಕುಟುಂಬದಲ್ಲಿ ಸಂತೋಷ ಮತ್ತು ಸೌಹಾರ್ದತೆ ಹೆಚ್ಚಾಗಿರುತ್ತೆ. ದಾಂಪತ್ಯ ಜೀವನದಲ್ಲಿ ಉತ್ತಮ ಹೊಂದಾಣಿಕೆಯನ್ನು ಪಡ್ಕೊಳ್ತೀರಿ. ಸ್ನೇಹಿತರ ಸಹಕಾರ ಲಭ್ಯವಾಗ್ತದೆ. ಆರೋಗ್ಯವನ್ನು ಪರಿಶೀಲನೆ ಮಾಡೋದಾದರೆ, ಸಿಹಿ ಮತ್ತು ಎಣ್ಣೆಯುಕ್ತ ಆಹಾರವನ್ನು ಮಿತವಾಗಿ ಸೇವಿಸಿ. ಈ ದಿನ ಆರೋಗ್ಯ ಸಾಮಾನ್ಯವಾಗಿರ್ತದೆ. ವಿಶ್ರಾಂತಿಗೆ ಸಮಯವನ್ನು ನೀಡಿ. ಯಾರು ಈ ದಿನ ಯೋಗ ಮತ್ತು ಪ್ರಾಣಾಯಾಮವನ್ನು ಮಾಡ್ತಾ ಇದ್ದೀರಿ ಅವ್ರಿಗೆಲ್ಲ ಉತ್ತಮ ಫಲ ಲಭ್ಯವಾಗ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಪರಿಹಾರಕ್ಕಾಗಿ ದಿನ ಗುರುವಿನ ಧ್ಯಾನವನ್ನು ಮಾಡಿ, ಕಡಲೆಕಾಳು ದಾನವನ್ನು ಮಾಡಿ, ದಕ್ಷಿಣಾಮೂರ್ತಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಕೊನೆಗೊಂದು ಕಿವಿಮಾತು: ಈ ದಿನ ಏಕಾದಶಿ ತಿಥಿಯ ಪುಣ್ಯ ಪ್ರಭಾವ, ಸ್ವಾತಿ ನಕ್ಷತ್ರದ ವಿಸ್ತರಣೆ, ವಿಶಾಖ ನಕ್ಷತ್ರದ ಗುರಿ ಸಾಧನಾ ಶಕ್ತಿ, ಶಿವಯೋಗದ ಅನುಗ್ರಹ ಮತ್ತು ಸಿದ್ಧಿಯೋಗದ ಕಾರ್ಯ ಸಫಲತೆಯಿಂದ ಇಂದು ತುಲಾರಾಶಿಯವರಿಗೆ ಯಶಸ್ಸು, ಗೌರವ ಮತ್ತು ಆರ್ಥಿಕ ಅನುಕೂಲ ಮತ್ತು ಸಂತೋಷದ ದಿನ ಇದಾಗಿರುತ್ತೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈ ದಿನಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.
ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆಯ ದಿನ ಭವಿಷ್ಯಕ್ಕೋಸ್ಕರ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.